ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಜಾಜೂರು ಠಾಣೆಯ PSI ನೇತ್ರಾವತಿ ಕರ್ತವ್ಯ ಲೋಪ ತನ್ನ ಸಿಬ್ಬಂದಿಗೆ ಬಿಸಿಲಿನಲ್ಲಿ ನಿಲ್ಲಿಸುವ ಶಿಕ್ಷೆ ಕೊಟ್ಟಿದ್ದಾರೆ. ಇಂದಿನ ವಾಸ್ತವ್ಯ ಸತ್ಯತೆ ಏನೆಂಬುದನ್ನು ನಾವು ತಿಳಿಯೋಣ. ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಜಾಜೂರು ಠಾಣೆಯ PSI ನೇತ್ರಾವತಿ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆಗೆ ತುಂಬಾನೇ ಹೆಸರುವಾಸಿ. ಚಿಕ್ಕಜಾಜೂರು ಠಾಣೆಯ ವ್ಯಾಪ್ತಿಯ ಸುತ್ತಮುತ್ತಲಿನ ಸಹ ಜನರು ಒಳ್ಳೆ ವಿಶ್ವಾಸವನ್ನು ಹೊಂದಿದ್ದಾರೆ. PSI ನೇತ್ರಾವತಿ ವಿರುದ್ಧವೇ ದರ್ಪ ದೌಲತ್ತು ತೋರಿದ ಆರೋಪ ಮಾಡಲಾಗುತ್ತಿದೆ. ಆದರೆ ಅದು ಸತ್ಯಕ್ಕೆ ದೂರವಾದುದು. ಇಲಾಖೆಯ ನಿಯಮಾನುಸಾರವೇ ಸಿಬ್ಬಂದಿಗಳಿಗೆ ಶಿಕ್ಷೆ ನೀಡಲಾಗಿದೆ ಅನ್ನೋದು ಠಾಣೆಯ ಉನ್ನತ ಮೂಲಗಳಿಂದ ಮಾತು. ಚಿತ್ರದುರ್ಗ ಜಿಲ್ಲೆಯ ಇಸ್ಪಿಟ್ ಆಟವನ್ನು ಮಟ್ಟ ಹಾಕಬೇಕು ಅಂತ SP ಸಾಹೇಬರು ಖಡಕ್ ಸೂಚನೆ ಪೊಲೀಸ್ ಠಾಣೆಗಳಿಗೆ ನೀಡಿದರು. ಅದನ್ನು ಯಥಾವತ್ತಾಗಿ ಪಾಲನೆಗೆ ಇಳಿದ ಚಿಕ್ಕಜಾಜೂರು ಠಾಣೆಯ PSI ನೇತ್ರಾವತಿ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿನ ತಾಳ್ಘಟ್ಟ ಒಡ್ರಟ್ಟಿ ಕರಿಯಮ್ಮನ ಜಾತ್ರೆಯಲ್ಲಿ ಇಸ್ಪಿಟ್ಟಾಟ ಜೋರಾಗಿ ನಡೆದಿದೆ, ಎಗ್ಗಿಲ್ಲದೆ ನಡೆದಿದೆ ಎನ್ನುವ ಮಾತು PSI ನೇತ್ರಾವತಿಗೆ ಸಿಕ್ಕಿತು. ಈ ಹಿನ್ನೆಲೆಯಲ್ಲಿ ತಾಳ್ಘಟ್ಟ ಒಡ್ರಟ್ಟಿಯ ಕರಿಯಮ್ಮ ಜಾತ್ರೆಯಲ್ಲಿ ಇಸ್ಪಿಟ್ ಆಟಕ್ಕೆ ಬ್ರೇಕ್ ಹಾಕುವಂತ ಹೆಡ್ ಕಾನ್ಸ್ಟೇಬಲ್ ಚಂದ್ರನಾಯ್ಕ್ ಕಳಿಸಿಕೊಟ್ಟಿದ್ರು. ಒಂದು ವೇಳೆ ಜೂಜಾಟ ಗಮನಕ್ಕೆ ತನಗೆ ತಿಳಿಸುವಂತೆಯೂ ಸೂಚಿಸಿದರು. ಈ ಆದೇಶ ಪಾಲಿಸಬೇಕಿದ್ದ ಪೇದೆಗಳೇ ಜಾತ್ರೆಯಲ್ಲಿ 25ರಿಂದ 30 ಜನರು ಗುಂಪು ಕಟ್ಟಿಕೊಂಡು ಇಸ್ಪಿಟ್ ಆಟ ಆಡ್ತಿದ್ರು. ಅವರಿಗೆ ಸಾಥ್ ಕೊಟ್ಟಂತೆ ಕರ್ತವ್ಯ ಲೋಪ ಎಸಗಿದ್ರು. ಕರಿಯಮ್ಮನ ಜಾತ್ರೆಗೆ ಸರ್ಪ್ರೈಸ್ ಆಗಿ PSI ನೇತ್ರಾವತಿ ಅವರೇ ಭೇಟಿ ಕೊಟ್ಟಾಗ ದಾರಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಚಂದ್ರನಾಯ್ಕ್ ಸಿಕ್ಕಿದ್ರು. ಅವರನ್ನು ಯಾಕೆ ಇಲ್ಲಿ ನಿಂತಿದ್ದೀರಿ, ನಿಮಗೆ ಜೂಜಾಟದ ಬಗ್ಗೆ ಮಾಹಿತಿ ನೀಡಿ ತಡೆಯೋದಕ್ಕೆ ಅಂತ ಕಳಿಸಿದಲ್ವೇ ಅಂತ PSI ನೇತ್ರಾವತಿ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸರಿಯಾಗಿ ಉತ್ತರವನ್ನು ನೀಡದ ಚಂದ್ರನಾಯ್ಕ್ ಕಾರಿನಲ್ಲೇ ಕೂರಿಸಿಕೊಂಡು ಮುಂದೆ ಸಾಗಿದ್ದ. ಬರೋಬ್ಬರಿ 25ರಿಂದ 30 ಜನ ಕುಳಿತು ಇಸ್ಪಿಟ್ ಆಟದಲ್ಲಿ ರಾಜಾರೋಷವಾಗಿ ಆಡುತ್ತಿರುವುದನ್ನು ಕಂಡು ಬಂದಿದೆ. ಇಸ್ಪಿಟ್ ಆಟ ನಿಲ್ಲಿಸಿ ಅಂತ ಕಳಿಸಿದ್ರೆ ನೀವು ಏನು ಅವರಿಗೆ ಸಾಥ್ ಕೊಟ್ಟಂತೆ ದಾರಿಯಲ್ಲಿ ಕಾದು ನಿಂತಿದ್ರಿ, ಇದೇನಾ ನೀವು ಮಾಡೋ ಕರ್ತವ್ಯ ನಿಷ್ಠೆ ಅಂತ ತರಾಟೆಗೆ PSI ಅವರು ನೇತ್ರಾವತಿ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಪೇದೆ ಚಂದ್ರನಾಯ್ಕ್ ಯಾವುದೇ ಉತ್ತರ ನೀಡಿಲ್ಲ. ಪೊಲೀಸ್ ಇಲಾಖೆ ನಿಯಮದಂತೆ ವಾರಕ್ಕೊಮ್ಮೆ ರೋಲ್ ಕಾಲ್ ಮಾಡುವಂತೆ ಕಳೆದ ಭಾನುವಾರದಂದು PSI ನೇತ್ರಾವತಿ ಸಿಬ್ಬಂದಿಯನ್ನು ಠಾಣೆ ಮುಂದೆ ನಿಲ್ಲಿಸಿ ರೋಲ್ ಕಾಲ್ ಮಾಡಿಸಿದ್ದಾರೆ. ಈ ವೇಳೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಚಂದ್ರನಾಯ್ಕ್ PSI ನೇತ್ರಾವತಿ ಅವರಿಗೆ ಗೌರವ ತೋರುವ ಬದಲಾಗಿ ಅಗೌರವದ ನುಡಿಯನ್ನು ದರ್ಪದ ಮಾತನ್ನು ಆಡಿರುವುದಾಗಿ ತಿಳಿದು ಬಂದಿದೆ. ಈ ಕಾರಣದಿಂದಲೇ PSI ನೇತ್ರಾವತಿ ಎಲ್ಲರಿಗೂ ಇದು ಪಾಠವಾಗಲಿ ಎನ್ನುವ ಕಾರಣಕ್ಕೆ ಬಂದೂಕು ಹಿಡಿಸಿ ಅರ್ಧ ಗಂಟೆಯ ಕಾಲ ಡ್ರಿಲ್ ಮಾಡಿಸಿದ್ದಾರೆ. ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಅರ್ಧ ಗಂಟೆ ಸೇರಿದು 1 ಗಂಟೆಯಷ್ಟು ಡ್ರಿಲ್ ಮಾಡಿಸಿದ್ದಾರೆ ಎನ್ನಲಾಗಿದೆ. 1 ಗಂಟೆಗಳ ಕಾಲ ಕರ್ತವ್ಯ ಲೋಪ ಎಸಗಿದ ಕಾರಣಕ್ಕಾಗಿ ಡ್ರಿಲ್ ಮಾಡಿಸಿದಂತೆ PSI ನೇತ್ರಾವತಿ ದಡಿದಂತೆ ಎಲ್ಲ ಸಿಬ್ಬಂದಿಗಳು ಸತ್ಕರಿಸಿದರು. ಜ್ಯೂಸು, ಬಿಸ್ಕತ್ತು, ಟೀ ವ್ಯವಸ್ಥೆ ಮಾಡಿ ವಿರಾಮಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಸಿಬ್ಬಂದಿಗಳು ಅಸ್ವಸ್ಥಗೊಂಡಿರಲಿಲ್ಲ, ಯಾರಿಗೂ ಯಾವ ಸಮಸ್ಯೆ ಕಾಡಿರಲಿಲ್ಲ, ಯಾರೂ ಆಸ್ಪತ್ರೆಗೆ ಸೇರಿಲ್ಲ ಎನ್ನುವ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಚಿಕ್ಕಜಾಜೂರು ಠಾಣೆಯ PSI ನೇತ್ರಾವತಿ ಅವರು ಸಿಬ್ಬಂದಿಯ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಡ್ರಿಲ್ ಮಾಡಿಸಿ ಶಿಕ್ಷಿತರೆ ಫೋಟೋ ವೈರಲ್ ಆದ ಬಳಿಕ ಅವರನ್ನು ಕರೆಸಿ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗುತ್ತಿದೆ. PSI ನೇತ್ರಾವತಿ ಅವರು ತಮಗಾದ ನೋವು ಇಸ್ಪಿಟ್ ಆಟವನ್ನು ತಡೆಯಬೇಕಾದ ಸಿಬ್ಬಂದಿಯೇ ಕುಮ್ಮಕ್ಕು ನೀಡುವ ಕರ್ತವ್ಯ ಲೋಪ ಎಸಗಿದ್ದಾರೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಎನ್ನಲಾಗುತ್ತಿದೆ. ಫೋಟೋಗಳು ವೈರಲ್ ಆಗುತ್ತಿದ್ದಂತೆ PSI ನೇತ್ರಾವತಿ ಅವರಿಂದ ಮಾಹಿತಿ ಪಡೆದ ಜಿಲ್ಲಾ SP ರಂಜಿತ್ ಕುಮಾರ್ ಬಂಡೂರು ಇಂತಹ ನಡೆಯನ್ನು ತೋರುವ ಸಿಬ್ಬಂದಿಗೆ ಬಗ್ಗೆ ತಮ್ಮ ಗಮನಕ್ಕೆ ತನ್ನಿ, ನೀವು ಅದನ್ನು ಬಿಟ್ಟು ಬಿಸಿಲು ನಿಲ್ಲಿಸಿ ಸಿಬ್ಬಂದಿ ಶಿಕ್ಷೆ ನೀಡಿದ ಸರಿಯಲ್ಲ ಎಂಬುದಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಜೊತೆಗೆ ಇಸ್ಪಿಟ್ ಆಟಕ್ಕೆ ಕುಮ್ಮಕ್ಕು ನೀಡಿದ ಹೆಡ್ ಕಾನ್ಸ್ಟೇಬಲ್ ಚಂದ್ರನಾಯ್ಕ್ ಡ್ರಿಲ್ ವೇಳೆಯಲ್ಲಿ ಅಗೌರವ ತೋರಿದ ಶಿವನಾಯ್ಕ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾರಾ ಎಂಬುದು ಕಾದು ನೋಡಬೇಕಿದೆ.